ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಬೇಜಾರಾಗಿ ಹೋಗಿಬಿಟ್ಟಿತ್ತು. ನೋಟಿಫಿಕೇಷನ್ 3 ವರ್ಷದಿಂದ ಯಾವುದೇ ರೀತಿಯಾದಂಥ ಸರಿಯಾದ ನೋಟಿಫಿಕೇಷನ್ ಇರಲಿಲ್ಲ. ಈ ಗೌರ್ಮೆಂಟ್ ಬಂದಾಗಲಿಂದನೂ ಕೂಡ ಯಾವುದೇ ನೋಟಿಫಿಕೇಷನ್ ಅನ್ನೋದೇ ಇದ್ದಿದ್ದಿಲ್ಲ. ಅದರಲ್ಲೂ ಕೂಡ ಇತ್ತೀಚೆಗೆ CM ಕೂಡ ಬದಲಾವಣೆ ಆಯಿತು. CM ಬದಲಾವಣೆ ಆದಂತೆ ನಮ್ಮ ಜೀವನದಲ್ಲೂ ಕೂಡ ಏನಾದರೂ ಬದಲಾವಣೆ ಆಗ್ಬೋದು ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಅಷ್ಟರಲ್ಲೇ ಒಂದು ನೋಟಿಫಿಕೇಷನ್ ಆಗಿದೆ ನೋಡಿ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾನ್ ಎಚ್ ಕೆ 3395 ಹುದ್ದೆಗಳಿಗೆ ನೇರ ನೇಮಕಾತಿ KE ವತಿಯಿಂದ ಆಗಿದೆ. ಯಾವುದರಿಂದ? KE ವತಿಯಿಂದ ನೋಟಿಫಿಕೇಷನ್ ಆಗಿದೆ. ಇದರೆಲ್ಲ ಎಕ್ಸಾಮ್ ನಡೆಸೋದು ಯಾವುದು? KE ಎಕ್ಸಾಮ್ ನಡೆಸುತ್ತೆ. ಮತ್ತು ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಇನ್ನು ಕೇವಲ ಎಷ್ಟಪ್ಪ ಅಂದರೆ ನಿಮ್ಗೆ 56 ದಿನಗಳಲ್ಲಿ ಪರೀಕ್ಷೆ ನಿಮ್ಗೆ ನಾನ್ ಎಚ್ ಕೆಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ಎಚ್ ಕೆಗೂ ಕೂಡ ಅವಾಗ ಡೇಟ್ ಇರ್ಬೋದು, ನೋಡ್ಕೊಳ್ತಾ ಬರೋಣ. ಮತ್ತು ಇವಾಗ ಈ ನಾನ್ ಎಚ್ ಕೆಗೆ ಸಂಬಂಧಪಟ್ಟಂತೆ ಫಸ್ಟ್ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಟೋಟಲ್ ಮೊದಲನೇದಾಗಿ ಏನು ಕೊಟ್ಟುಬಿಟ್ಟಿದ್ದಾನಪ್ಪ ಅಂದರೆ ವೇತನ ಶ್ರೇಣಿ ಇದೆ. ಸಿವಿಲ್ ಕಾನ್ಸ್ಟೇಬಲ್ ಒಟ್ಟು ಹುದ್ದೆಗಳು 3395 ಹುದ್ದೆಗಳು. ವೇತನ ಶ್ರೇಣಿ ನೋಡ್ತಾ ಬರೋದಾದರೆ 37,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಪೇಮೆಂಟು. 76,100ವರೆಗೆ ಪೇಮೆಂಟ್ ಇರುತ್ತೆ. ಅಂದರೆ ಫಸ್ಟ್ ಮಂತ್ ಪೇಮೆಂಟ್ ಎಷ್ಟಿರುತ್ತೆ? 37,500 ಬೇಸಿಕ್ ಪೇಮೆಂಟ್ ಇರುತ್ತೆ. ಓಕೆನಾ? ನೆಕ್ಸ್ಟ್, ಪುರುಷರ 2,266 ಜನರನ್ನು ನೇರವಾಗಿ ನೇಮಕಾತಿ ಮಾಡ್ತಾ ಇದ್ದಾರೆ. ಮಹಿಳಾ ಪೋಸ್ಟ್ ಎಷ್ಟದವಪ್ಪ ಅಂದರೆ 755 ಅದವು. ನೆಕ್ಸ್ಟ್, ಇನ್ ಸರ್ವಿಸ್ ನೋಡ್ತಾ ಬರೋದಾದರೆ 757 ಈ ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ ಏನದವು, ಇವು ಪೋಸ್ಟ್ ಅದಾವು. ನೆಕ್ಸ್ಟ್, ಸೇವಾನಿರತ ಮಹಿಳೆ ಅಭ್ಯರ್ಥಿಗಳಿಗೆ 82 ಪೋಸ್ಟ್ ಅದಾವು. ನೆಕ್ಸ್ಟ್, ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಪೋಸ್ಟ್ ಅದಾವೆ. ಟ್ರಾನ್ಸ್ಜೆಂಡರ್ ಅಂತ ಕರಿತೀವಲ್ಲ, ಅವರಿಗೆ 35. ಟೋಟಲಿ ಇದು ನಿಮಗೊಂದು ಬೆಸ್ಟ್ ಒಂದು ಅಪಾರ್ಚುನಿಟಿ ಅಂತೇಳಿ ಹೇಳ್ಕೋಬೇಕು. ಯಾಕಂದರೆ ಇದನ್ನು ನೀವೇನಾದರೂ ಮಿಸ್ ಮಾಡ್ಕೊಂಡ್ರಪ್ಪ ಅಂದರೆ 3 ರಿಂದ 4 ವರ್ಷ ಯಾವುದೇ ನೋಟಿಫಿಕೇಷನ್ ಕರೆಕ್ಟಾಗಿ ಆಗಲ್ಲಪ್ಪ. ನಿಮ್ಗೆ ಈಗ ಎಲ್ಲ ನೋಡ್ಕೊಂಡಿರ್ಬೋದು, ನೀವು ಏಜ್ ಡಿಬಾರ್ ಆಗೋಕ್ಕೂ ಕೂಡ ಬಂದಿರ್ಬೋದು. ಅಷ್ಟರಲ್ಲೇ ಕೂಡ ನೋಟಿಫಿಕೇಷನ್ ಆಗಿದೆ. ಇದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ನೋಡಿ, ಕ್ವಾಲಿಫಿಕೇಷನ್ ನೋಡ್ತಾ ಬರೋದಾದರೆ PUC ಅಥವಾ ಅದಕ್ಕೆ ತತ್ಸಮಾನವಾದಂಥ ಒಂದು ವಿದ್ಯಾರ್ಹತೆಯನ್ನು ನೀಡಲಾಗಿದೆ. ನೆಕ್ಸ್ಟ್, ಅದೇ ರೀತಿಯಾಗಿ ನಾವು ನೋಡ್ತಾ ಬರೋದಾದರೆ ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ನೋಡಿ. ಕನಿಷ್ಠ ಏಜ್ ಲಿಮಿಟ್ ಏನಪ್ಪ ಅಂದರೆ 18 ವರ್ಷ ತುಂಬಿರಬೇಕು. ಏಜ್ ಲಿಮಿಟ್ ಕನಿಷ್ಠ 18 ವರ್ಷ ತುಂಬಿರಬೇಕು. ನೆಕ್ಸ್ಟ್, ಅದೇ ರೀತಿಯಾಗಿ ಬೇರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ನಾವು ನೋಡ್ತಾ ಬರೋದಾದರೆ 33 ವರ್ಷ, ಎಷ್ಟು ಗರಿಷ್ಠ 33 ವರ್ಷ ಆಗಿರಬೇಕು. ಎಷ್ಟಾಗಿರಬೇಕು? 33 ವರ್ಷರೊಳಗಿರಬೇಕು. ನೆಕ್ಸ್ಟ್, SC ST ಕ್ಯಾಟಗರಿ 1, ನೆಕ್ಸ್ಟ್ 2A 2B 3A 3B ಅಭ್ಯರ್ಥಿಗಳಿಗೆ 35 ವರ್ಷ ಒಳಗಿರ್ಬೇಕು. ಗರಿಷ್ಠ ವಯೋಮಿತಿ ಎಷ್ಟೈತಿ? 35 ವರ್ಷಗಳೈತಿ. ಓಕೆನಾ? ನೆಕ್ಸ್ಟ್, ಅದೇ ರೀತಿಯಾಗಿ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವಂಥ ಬುಡಕಟ್ಟು ಅಭ್ಯರ್ಥಿಗಳಿಗೆ ಏಜ್ ಎಷ್ಟಿರಬೇಕಪ್ಪ ಅಂದರೆ 38 ಏಜ್ ಇರಬೇಕು. ನೆಕ್ಸ್ಟ್, ಸೇವಾನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಏಜ್ ಎಷ್ಟಿದೆಯಪ್ಪ ಅಂದರೆ 38 ಇದೆ. ಪರಿಶಿಷ್ಟ ಜಾತಿ, ಇದರಲ್ಲೂ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇದು 38 ಇರೋದು. ಪರಿಶಿಷ್ಟ ಜಾತಿ ಅಂದರೆ SC ST ಕ್ಯಾಟಗರಿ 1 2A 2B 3A 3B ಅಭ್ಯರ್ಥಿಗಳಿಗೆ 40 ಏಜ್ ತನಕ ಏನಿರುತ್ತೆ ನಿಮಗೆ ಗರಿಷ್ಠ ಏಜ್ ಇದೆ. ಇದು ಏನಪ್ಪ ಅಂದರೆ ನೀವು ಏನು ಮಾಡಬೇಕು, ಇವಾಗ ನಿಮ್ಮ ಏಜ್ ಒಳಗೆ ಬರ್ತೈತಪ್ಪ ಅಂದರೆ ನೀವು ಫಸ್ಟ್ ಅಪ್ಲಿಕೇಶನ್ ಹಾಕಿ ನೀವು ಏನು ಮನೆಯಾಗಿದ್ರಪ್ಪ ಅಂದರೆ ಎಲ್ಲಾದರೂ ಕೂತ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ರಿ. ಯಾವುದೇ ರೀತಿಯಾದಂಥ ನಿಮ್ಮ ನೆಗ್ಲೆಕ್ಟ್ ಮಾಡಿದ್ರಪ್ಪ ಅಂದರೆ ಈ ಯಾವುದೇ ಒಂದು ಹುದ್ದೆ ಕೂಡ ನಿಮಗೆ ಸಿಗೋಲ್ಲ. ನೆಗ್ಲೆಕ್ಟ್ ಒಟ್ಟೆ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲ ಏನು ಓದಿರಲ್ಲ ಹಿಂದೆ ಎಲ್ಲ ರಿವಿಷನ್ ಹೊಡೆದ್ಬಿಡ್ರಿ. 56 ದಿವಸ ಐತಿ. 56 ದಿವಸಗಳನ್ನು ಒಂದೊಂದು ನಿಮಿಷ ವೇಸ್ಟ್ ಮಾಡಲಾರ್ದಂಗೆ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಈ ಹುದ್ದೆ ಸಿಗೈತಿ. ಹೌದಾ? ನಿಮ್ಮ ತಂದೆ ತಾಯಿಯ ಕನಸುಗಳನ್ನು ನನಸು ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕೈತಿ. ಆ ಅವಕಾಶವನ್ನು ಉಪಯೋಗ ಮಾಡ್ಕೊರಿ. ಓಕೆನಾ? ಹಾಗಾದರೆ ಅರ್ಜಿ ಎಲ್ಲಿ ಸಲ್ಲಿಸ್ಬೋದು ಅಂತ ನೋಡ್ತಾ ಬರೋದಾದರೆ https://cet.online.karnataka.government.in KEA ಅಂದರೆ KEA ವೆಬ್ಸೈಟ್ನಲ್ಲಿ ನಿಮಗೆ ಲಿಂಕ್ ಬಿಡ್ತಾರೆ. ಅಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ನೆಕ್ಸ್ಟ್, ಆನ್ಲೈನ್ ಅರ್ಜಿ ಸಲ್ಲಿಸುವಂಥ ಒಂದು ಪ್ರಾರಂಭದ ದಿನಾಂಕ ಏನಪ್ಪ ಅಂದರೆ 8/6/2026. ಇವತ್ತು ಎಷ್ಟು ತಾರೀಕು? ಇವತ್ತು 6 ತಾರೀಕು. ನಮಗೆ ಇನ್ನು 8ನೇ ತಾರೀಕಿನಿಂದ ಏನಾಗುತ್ತೆ, ಅರ್ಜಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್, ಜುಲೈ 3ರವರೆಗೆ ನೀವು ಅರ್ಜಿಯನ್ನು ಹಾಕ್ಬೋದು. ಶುಲ್ಕ ಪಾವತಿಸಲು ಕೊನೆ ದಿನಾಂಕ ಜುಲೈ 4 ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ ಶುಲ್ಕ ನೋಡ್ತಾ ಬರೋದಾದರೆ ಪ್ರವರ್ಗ 2A 2B 3A 3B ಅಂದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು GM ಮತ್ತು 2A 2B 3A 3B ಅಭ್ಯರ್ಥಿಗಳಿಗೆ 750 ಏನಿರುತ್ತೆ ಶುಲ್ಕ ಇರುತ್ತೆ. ಅದೇ ರೀತಿಯಾಗಿ SC ST ಕ್ಯಾಟಗರಿ 1 ಮತ್ತು ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತಪ್ಪ ಅಂದರೆ 500 ರೂಪಾಯಿ ಏನಿರುತ್ತೆ ನಿಮಗೆ ಚಲನ್ ಇರುತ್ತೆ. ನೆಕ್ಸ್ಟ್, ಲಿಖಿತ ಪರೀಕ್ಷೆಯ ಮೂಲಕ, ಅದರಲ್ಲೂ ಕೂಡ ಆಫ್ಲೈನ್ ಎಕ್ಸಾಮ್ ಇರುತ್ತೆ. OMR ಮಾದರಿಯಲ್ಲಿ ಮೊದಲು ಹೆಂಗಿತ್ತು ಅದೇ ರೀತಿಯಾಗಿರುತ್ತೆ.
ನೆಕ್ಸ್ಟ್ ಎಷ್ಟು ಕ್ವಶನ್ ಇರ್ತಾವಪ್ಪ ಅಂದರೆ ನಿಮಗೆ ಒಂದು ಪೇಪರ್ ಇರುತ್ತೆ ಒಟ್ಟು 100 ಪ್ರಶ್ನೆಗಳಿರ್ತವೆ, 100 ಅಂಕಗಳಿರುತ್ತೆ, ಒಟ್ಟು 90 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಹಾಗಾದರೆ ಸಬ್ಜೆಕ್ಟ್ ಏನೇನಿರ್ತಾವಪ್ಪ ಅಂದರೆ ಸಾಮಾನ್ಯ ಜ್ಞಾನ, ನೆಕ್ಸ್ಟ್ ವಿಜ್ಞಾನ, ಭೂಗೋಳ, ಇತಿಹಾಸ, ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಇರುತ್ತೆ. ಮತ್ತು ಇನ್ನೊಂದಿಂತ ಯಾವ ರೀತಿ ನೀವು GK ಪೇಪರ್ ಮೊದಲು ಬರಿತಿದ್ರಲ್ಲ ಅದೇ ರೀತಿಯಾದಂಥ ಸಿಲೆಬಸ್ ಇರುತ್ತೆ, ಯಾವುದೇ ರೀತಿಯಾದಂಥ ಸಿಲೆಬಸ್ ಚೇಂಜ್ ಆಗಿಲ್ಲ. ಹಾಗಾದರೆ ಎಕ್ಸಾಮ್ ಡೇಟ್ ಯಾವಾಗಪ್ಪ ಅಂದರೆ 2 ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಇರುತ್ತೆ. ಮಾರ್ನಿಂಗ್ 10:30 12 ಗಂಟೆವರೆಗೆ ನಿಮಗೆ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಕಡ್ಡಾಯ ಕನ್ನಡ ಇದು ಯಾರಿಗಿರುತ್ತಪ್ಪ ಅಂದರೆ ಇದು ಯಾರು SSLC ಮತ್ತು PUCಯಲ್ಲಿ ಯಾರು ಕನ್ನಡ ಕಲ್ತಿರಲ್ಲ ಅವರಿಗೇನಿರುತ್ತೆ ಇದು ಕಡ್ಡಾಯ ಕನ್ನಡ ಇರುತ್ತೆ. ಇದರ ದಿನಾಂಕವನ್ನು ನಂತರದಲ್ಲಿ ತಿಳಿಸಲಾಗುತ್ತಂತೆ. ನೆಗೆಟಿವ್ ಅಂಕ ಇದೆಯಾ ಅಂತ ನೋಡ್ತಾ ಬರೋದಾದರೆ 0.25 ನೆಗೆಟಿವ್ ಅಂಕಗಳು ಇದೆ. ಓಕೆನಾ. ನೆಕ್ಸ್ಟ್ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ 1:5 ಅನುಪಾತದಡಿಯಲ್ಲಿ ಏನು ಮಾಡ್ತಾರೆ, ದೇಹದಾಢ್ಯತೆ ಪರೀಕ್ಷೆ ಅಥವಾ ಫಿಸಿಕಲ್ ಟೆಸ್ಟ್ಗೆ ನಿಮ್ಗೆ ಕರೀತಾರೆ. ಓಕೆನಾ. ಹಾಗಾದರೆ ಫಿಸಿಕಲ್ ಏನೇನು ಇರಬೇಕಪ್ಪ ಅಂದರೆ ಎತ್ತರ 168 ಸೆಂಟಿಮೀಟರ್ ಇರಬೇಕು, ಇದು ಬಾಯ್ಸ್ಗೆ. ನೆಕ್ಸ್ಟ್ ಅದೇ ರೀತಿಯಾಗಿ ಎದೆ ಸುತ್ತಳತೆ 86 ಮೀಟರ್ ಇರಬೇಕು. ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್, ಅಂದರೆ ಪೂರ್ತಿ ವಿಸ್ತರಿಸಿದಾಗ 86 ಸೆಂಟಿಮೀಟರ್ ಬರಬೇಕು. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ 157 ಸೆಂಟಿಮೀಟ್ರ್, ತೂಕ 45 kg ಇರಬೇಕು. ಹೌದಾ. ಇದು ಅಂದರೂ ಅರಣ್ಯ ಪ್ರದೇಶದಲ್ಲಿರುವಂಥ ಅಭ್ಯರ್ಥಿಗಳಿಗೆ ಅಪ್ಲೈ ಆಗುತ್ತೆ. 1600 ಮೀಟ್ರ್ ಓಟ ಇರುತ್ತೆ, 6.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಎರಡರಲ್ಲಿ ಒಂದಿರುತ್ತೆ. ನೀವು ಎತ್ತರ ಜಿಗಿತ ಮಾಡ್ತೀರಪ್ಪ ಅಂದರೆ 1.20 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಎತ್ತರ ಜಿಗಿತ ಇರಬೇಕು. ಉದ್ದ ಜಿಗಿತ 3.80 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಉದ್ದ ಜಿಗಿತವನ್ನು ಮಾಡಬೇಕು. ನೆಕ್ಸ್ಟ್ ಗುಂಡು ಎಸೆತ 5.60 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳಲ್ಲಿ ಗುಂಡನ್ನು ಎಸೆಯಬೇಕಾಗುತ್ತೆ. ಮಹಿಳಾ ಅಭ್ಯರ್ಥಿಗಳಿಗೆ ನೋಡ್ತಾ ಬರೋದಾದರೆ 400 ಮೀಟರ್ ಓಟ 2 ನಿಮಿಷದಲ್ಲಿ. ನೆಕ್ಸ್ಟ್ ಎತ್ತರ ಜಿಗಿತ 0.90 ಮೀಟರ್, ಉದ್ದ ಜಿಗಿತ 2.50 ಮೀಟರ್, ಎರಡರಲ್ಲಿ ಒಂದು ಮಾಡಿಕೊಂಡ್ರೆ ಓಕೆ. ಗುಂಡು ಎಸೆತ 3.75 ಮೀಟರ್ ಇರುತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಇದರದ್ದು ಏನಾದರೂ ನೋಟಿಫಿಕೇಷನ್ಸ್ ವಿವರವಾಗಿ ಬೇಕಾಗಿತ್ತಪ್ಪ ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ 1 ಸ್ಟೆಪ್ ಟು ಸಕ್ಸಸ್ ಹೊತ್ತಿದೆ, ನಾನು ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಹೋಗಿ ಜಾಯ್ನ್ ಆಗ್ಬೋದು, ಅಲ್ಲಿ ಇದನ್ನು ಹಾಕಿರ್ತೀನಿ. ಓಕೆನಾ. ಇದೇ ರೀತಿಯಾಗಿ HKಗೂ ಕೂಡ 500ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಲಾಗಿದೆ. ಹೌದಾ. HKಗೂ ಕೂಡ ಸೇಮ್ ಇರುತ್ತೆ, ಎಲ್ಲ ನೋಡ್ಕೊಳ್ಳಿ. ಓಕೆನಾ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ PCಗೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿತ್ತು. ಇದೇ ರೀತಿಯ ಇನ್ನಿತರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.